ಏಯ್ ಕಳ್ ನನ್ ಮಗನೇ ಬಾರ್ಲೈಚೆ ಕಡಿಕೆ 6-3 ಕೊಟ್ಬಿಟ್ಟು ನಮ್ಗೇನಿಯಾ ಮನೆಯ ದೊಡ್ಡ ಮನೆ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಒಳಗಡೆ ಚುಮ್ ಮನೆ ಕುಂತ್ಕೊಬಿಟ್ಟಿದ್ಯಾ ಹಾ ಬಾರ್ಲೇ ಬಾ ಅರ್ಜೆಂಟ್ ಆಗಿ ನೆನ್ನೆ ಸೈನ್ ಮಾಡಿ ಕೊಟ್ಬಿಟ್ಟು ಬೆಂಗಳೂರು ಹೊಂಟೈತೀನಿ ಇನ್ ಬರಕಿಲ್ಲ ಅಂತ ಹೇಳ್ದಾಗ ನೀನು ಯೋಗ್ಯತೆಗೆ ಬೆಂಕಿ ಹಾಕ ನನಗೆ ಸರಿಯಾಗಿ ಗೊತ್ತಾಯ್ತು ನನಗೆ ಬಾರ್ಲಾ ಬಾ ಮನೆಯ ನಾನು ಕೊಟ್ಬಿಟ್ಟು ದೇವ್ದ ಮನೆಯ ದೇವ್ರ ಜೊತೆ ಆಟ ಆಡ್ಕಂತ ಬಿಟ್ಬಿಟ್ಟಿದ್ದೆ ನಮ್ಮನ್ನ ನಾನು ನನ್ನ ಮಗಳನ್ನ ಏನಂತ ಅನ್ಕೊಬಿಟ್ಟಿದ್ಯಾ ಹಾ 20 ಲಕ್ಷ ನಿನ್ ಇದ್ರ ಮೇಲೆ ಸುರಿದ್ಬಿಟ್ನಲ್ಲ ಎಲ್ಲ ನಿನ್ ಮಕ್ಕದ ಮೇಲೆ ಮುಚ್ಕೊಂಡು ನನ್ನ ದುಡ್ಡನ್ನು ವಾಪಸ್ ಕೊಡಲೇ ಬಾರ್ಲೈಚೆ ಕಡಿಕೆ ಯಾಕೆ ಶಾರದಕ್ಕ ಇಷ್ಟೊಂದು ಕ್ವಾಪ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಯಾ ಏನಾಯ್ತು ಯಾಕೆ ಹಿಂಗ್ ಕ್ವಾಪ ಮಾಡ್ಕೊಂಡ್ಬಿಟ್ಟಿದ್ಯಲ್ಲ ಮುಚ್ಚಲೇ ನೀನಮ್ಮ ಬಾಯಿಗೆ ಇಷ್ಟು ಮಣ್ಣಾಕ ಮುಚ್ಚಲೇ 20 ಲಕ್ಷ ರೂಪಾಯಿ ತಂದು ಬಿಸಾಕುದ್ರೆ ನೀನೇ ಸರಿ ತಂದೇನೋ ನನಗೆ 20 ಲಕ್ಷ ಕೊಡ್ಲಿಲ್ಲ ಅಂದ್ರೆ ಇಲ್ಲೇ ತಿಂದಿರೋದು ಕಕ್ಕುಸ್ಬಿಡ್ತೀನಿ ಮಗನೇ ಏನ್ಲ ಅನ್ಕೊಬಿಟ್ಟಿದ್ಯಾ ನನ್ನ ಮಗಳನ್ನ ಯಾಮರ್ಸಕ್ಕೆ ಆ 20 ಲಕ್ಷ ರೂಪಾಯಿ ಒಂದ್ಸಾಕ ನಾನು ನನ್ನ ಮಗಳು ಎಂತ ಕಷ್ಟಪಟ್ಟಿದ್ದೀವಿ ಗೊತ್ತಾ ಇರೋ ಮನೆಯ ಮಾರ್ಕೊಬಿಟ್ಟು ಬಂದಿದೀವಿ ಡಬ್ಬ ನನ್ನ ಮಗನೇ ಆ ದೆವ್ವದು ದೆವ್ವಗಳು ಮನೆ ನಮಗೆ ಕೊಟ್ಬಿಟ್ಟು ಆ ದೆವ್ವ ಕುತ್ತಿಗೆ ಹಿಡ್ಕೊಂಡು ಮ್ಯಾಲು ಕೆತ್ತೈತೆ ನಮ್ಮನ್ನ ಇನ್ನು ಮ್ಯಾಲೆ ಬರ್ಕುಡ್ದ ಮನೆಗೆ ಅಂತ ಹೇಳ್ಬಿಟ್ಟು ಮನೆಯಿಂದ ಈಚೆ ಕಡೆಗೆ ತಳ್ಳೈತೆ ಅಂತದ್ರಾಗೆ ನಾವು ನೀನು ಬಿಟ್ಬಿಡ್ತೀವ ನೋಡಲೇ ಸುಮ್ಮನೆ ಬಾಯಿ ಮುಚ್ಕೊಂಡು ನಮ್ಗೆ 20 ಲಕ್ಷ ಕೊಟ್ಬಿಡು ನಿನ್ನ ಮನೆಯ ನೀನೇ ಮಡಿಕ ಯಾರಿಗೆ ಬೇಕಾ ಮನೆ ಅಂತ ದೇವದ ಮನೆ ಕಟ್ಕೊಂಡು ನಮ್ಗೇನಾಗಬೇಕು ಹಾ ಈ ಶಾರದೆ ಏನು ಅಂತ ನಿನ್ಗೆ ಇನ್ನ ಗೊತ್ತಿಲ್ಲ ರಾತ್ರಿ ಹೊತ್ನಾಗ ಮನೆ ಕಂಡಿದ್ದಾಗ ತಲೆ ಮೇಲೆ ಕಲ್ಲೆ ತಾಕ್ಬಿಡ್ತೀನಿ ಅಷ್ಟೇ ನಂದೇನಾದ್ರೂ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಸಮಾಧಾನ ಮಾಡ್ಕ ಶಾರದಕ್ಕ ಮಾಡ್ಕ ಸಮಾಧಾನನ ನೋಡು ನನ್ನ ಹತ್ರ ಈಗ 20 ಲಕ್ಷ ಇಲ್ಲ ನನ್ನ ಹೆಂಡತಿ 20 ಲಕ್ಷ ನೆತ್ಕೊಂಡು ಬೆಂಗಳೂರಿಗೆ ಜಂಪ್ ಹೊರಟೋಗ್ಬಿಟ್ಟವಳೆ ಈಗ 20 ಲಕ್ಷ ರೂಪಾಯಿ ನಿಮಗೆ ಸಿಗಕ್ಕೆ ಸಾಧ್ಯನೇ ಇಲ್ಲ ಒಡವೆ ಮಾಡಿಸ್ಕೋಬೇಕು ರೀ ಅಂತ ಎತ್ಕೊಂಡು ಹೊರಟೋದ್ಲು ಈಗ ಮತ್ತೆ ಸಿಗು ಅಂದರೆ ನಿಮ್ಗೆ ಎಲ್ಲಿಂದ ಸಿಗ್ತೈತೆ ಹೇಳಿ ನಿಮ್ಗೆಲ್ಲ ಸಿಗಲ್ಲ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ನೋಡಿ ಆ ದೆವ್ವ ಜೊತೆ ಆರಾಮಾಗಿ ಇರೋದು ಕಲ್ತ್ಕೊಳ್ಳಿ ನಮಗೂ ನಿಮ್ಮಂಗೆನೇ ದೆವ್ವ ನಾನು ಮೇಲ್ಗಡೆ ಕೆತ್ಬಿಟ್ಟಿತ್ತು ಅದಕ್ಕೇನೆ ಆ ಮನೆ ಸಹವಾಸನೇ ಬೇಡ ಅಂತ ಹೇಳ್ಬಿಟ್ಟು ಈ ಬರೀ 20 ಲಕ್ಷಕ್ಕೆ ನಿಮಗೆ ಮಾರಾಕ್ಬಿಟ್ಟಿದ್ದೀನಿ ನೀವು ಅಷ್ಟೇನೆ ಯಾರಿಗಾದ್ರೂ ಮಾರಾಕಿ ಸುಮ್ಮನೆ ಕೈ ತೊಳ್ಕೊಬಿಡಿ ಇಲ್ಲ ಅಂತ ಹೇಳಿದ್ರೆ ಆ ದೆವ್ವಗಳ ಜೊತೆನೆ ಸಂಸಾರ ಮಾಡ್ಬೇಕಾಗ್ತತೆ ಅದೆಲ್ಲ ಆಗ್ದಿರೋ ಕೆಲಸ ತಾನೇ ನನಗೆ ಚೆನ್ನಾಗಿ ಗೊತ್ತು ಆಗ್ದಿರೋ ಕೆಲಸನೇ ಅಂತ ಹೇಳ್ಬಿಟ್ಟು ಅದಕ್ಕೆ ಸುಮ್ಮನೆ ಕೊಟ್ಬಿಟ್ಟು ಆರಾಮಾಗಿರಿ ಶಾರದಕ್ಕ ಯಾಕೆ ತಲೆ ಕೆಡ್ಸ್ಕತೀಯ ಶಾರದಕ್ಕ ನೀನು ಅಯ್ಯೋ ಅಲ್ಕ ಬೇವರ್ಸಿ ನನ್ನ ಮಗನಿಗೆ ಕೊಡೋದು ಕೊಟ್ಬಿಟ್ಟು 20 ಲಕ್ಷ ರೂಪಾಯಿ ಮನೆಯ ನನಗೆ ಕಂಡರು ಮಾರು ಅಂತ ಹೇಳ್ತಿದ್ಯಲ್ಲ ಅಪ್ಪ ಹಾಕೋ ನಾನು ಹೆಂಗಸ್ರ ಮೇಲೆ ಕೈ ಮಾಡಾಕಿಲ್ಲ ಬಿಟ್ಬಿಡ್ರಿ ಇಲ್ಲ ಅಂದ್ರೆ ನಾನು ಕೈ ಮಾಡಕ್ ನಿಂತ್ಕೊಂಡೆ ಅಂದ್ರೆ ನಿಮ್ಮನ್ನ ಇಲ್ಲೇ ಚರ್ಮ ಸುಲ್ದಾಕ್ಬಿಡ್ತೀನಿ ಇಲ್ಲಲೇ ಅದೇ ಹೆಂಗ್ ಸುಳಿದೆ ಸುಳ್ಳಿಲ್ಲ ನಾನು ನೋಡೇ ಬಿಡ್ತೀನಿ ಏನ್ಲ ಅನ್ಕೊಬಿಟ್ಟಿದ್ಯಾ ನಮ್ಮನ್ನ ಬಿಕಾರಿ ನನ್ನ ಮಕ್ಳು ಅನ್ಕೊಬಿಟ್ಟಿದ್ಯಲ್ಲ 20 ಲಕ್ಷ ತಿನ್ನಂಗಲ್ಲ ಉಣ್ಣಂಗಲ್ಲ ನೀನ್ ಬಾಯಿಗೆ ಒಯ್ದು ಬಿಡ್ಬಲ್ವೇನ್ಲ ನಾವು 20 ಲಕ್ಷ ನೋಡ್ಲಾ ಮರುವಾದಿನಾಗೆ ಎಲ್ಲಾನು ನನಗೆ ಕೊಟ್ರೆ ಸರಿ ಆ ಮನೆಯ ನೀನೇ ಮಡಿಕ ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಬಿಡಕ್ಕಿಲ್ಲ ನಾನು ನನ್ನ ಮಗಳು ಸೇರ್ಕೊಂಡು ಏನ್ ಮಾಡ್ತೀವಿ ನನಗೆ ಓ ಒಂದ್ಸಲ ಒದ್ರಿದ್ರೆ ಹೋಗ್ಬಿಟ್ಟು ಅಷ್ಟು ದೂರ ಬಿದ್ದಿತ್ತೀರಾ ಸುಮ್ಮನೆ ಬಿಟ್ಬಿಡಿ ನನ್ನ ಸೊಯ್ಸ್ ನೋಡ್ರ ನೀವು ಬೆಲೆ ಕೊಡ್ಬೇಕು ನನಗೆ ಸುಮ್ಮನೆ ಹೊಲ್ಟೋಗ್ಬಿಡಿ ನಿಮ್ ತಗ್ಬೇಕಾದ್ರೆ ಇನ್ನೂ 58 ತಿಂದ್ಬಿಡ್ತೀನಿ ಆ ದೆವ್ವ ತಗ ಹೋಗ್ಬಿಟ್ಟು ಮಾತ್ರ ನಾನು ಸಾಯಲ್ಲ ಆ ದೆವ್ವ ಹೆಂಗ್ ಟಾರ್ಚರ್ ಕೊಡ್ತಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು ನಾನು ನನ್ನ ಹೆಂಡತಿ ಖುಷಿಯಾಗಿರ್ಬೇಕು ಅಂತಾನೆ ಮನೆಗೆ ಹೋಗಿದ್ದು ಆದ್ರೆ ಆಗ್ಲೇ ಇಲ್ಲ ನೋಡಿ ನಿಮ್ಗೂ ಯೋಗ್ಯತೆ ಇದ್ರೆ ಬೇರೆಯವ್ರಿಗೆ ಮಾರಾಕ್ಬಿಡಿ ಎಲ್ಲ ಬಡ್ಡಿ ನಮ್ಗೇನೆ ಮೋಸ ಮಾಡೋ ಗಂಟ ಮೋಸ ಮಾಡ್ಬಿಟ್ಟು ಇವಾಗ ನೋಡಿದ್ರೆ ಬ್ಯಾರ ಮಾರು ಅಂತ ಹೇಳ್ತಿದ್ಯಲ್ಲ ಯಾರು ನಮ್ಮಂಗೆ ಅಮಾಯಕರು ಇರ್ಬೇಕಲ್ಲ ಮಾರಕ್ಕೆ ಯಾ ಲೋಪರ್ ನನ್ನ ಮಕ್ಕಳು ಸಿಗ್ತಾರೆ ನಮ್ಮಂಗೆ ಅಮಾಯಕ್ ನನ್ನ ಮಕ್ಕಳು ದುಡ್ಡಿಗೆ ಮೋಸ ಮಾಡ್ತೀನಲ್ಲೇ ಅಯ್ಯೋ ಶಾರದಕ್ಕ ನೀವ್ ಎಷ್ಟು ಹೊಡೆದ್ರು ನಾನು ಕೊಡಲ್ಲ ಸುಮ್ನೆ ಬಿಟ್ಬಿಡ್ರಿ ನನ್ನ ಬಿಟ್ಬಿಡ್ರಕ್ಕ ನೀವ್ ಎಷ್ಟು ಹೊಡೆದ್ರು ನನ್ನ ಹತ್ರ ಕಾಸಿಲ್ಲ ಇವಾಗ ನಾನು ಕೊಡಲ್ಲ ನಾನು ಆಗ್ಲೇ ಎಲ್ಲಾನು ನಾನು ಹೆಂಡತಿ ಕೊಟ್ಬಿಟ್ಟು ಕಳ್ಸ್ಬಿಟ್ಟಿದೀನಿ ಕಾಸನ್ನ ನನಗೆ ಗೊತ್ತಿತ್ತು ನೀವು ಬರ್ತೀರಾ ಅಂತ ಇನ್ನು 10 ನಿಮಿಷ ಲೇಟಾಗಿ ಬಂದಿದ್ರು ನಾನು ಆಗ್ಲೇ ಬಸ್ಗೆ ಹೊರಟೋಗ್ಬಿಡ್ತಾ ಇದ್ದೆ ನಾನು ಆದ್ರೆ ಏನ್ ಮಾಡ್ತೀರಾ ಒಕ್ಕರ್ಸ್ಕೊಬಿಟ್ರೆ ಬಂದ್ಬಿಟ್ಟು ಇಷ್ಟು ಬೇಗ ದೆವ್ವ ನಿಮಗೆ ಕಾಣಿಸ್ಕೊಳ್ತದೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ನೋಡಿ ಒಂದು ಆ ದೆವ್ವನ ಓಡಿಸಿ ಇಲ್ಲ ಅಂತಂದ್ರೆ ನೀವೇ ಮನೆ ಖಾಲಿ ಮಾಡ್ಕೊಂಡು ಹೋಗಿ ಯಾರಿಗಾನ ಬಾಡಿಗೆ ಕೊಡಿ ಇಲ್ಲ ಯಾರಿಗಾನ ಮಾರಾಕ್ರಿ ನಾನಂತೂ ಈ ಊರಾಗೆ ಇರಬಾರ್ದು ಅಂತ ಎಸ್ಕೇಪ್ ಆಗ್ತಾ ಇದ್ದೀನಿ ಆ ದೆವ್ವನ ಒಂದ್ಸಲ ನೋಡಿದ್ಮೇಲೆ ಗಡ 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 ನಡ್ಗೋಗ್ಬಿಟ್ಟೆ ನಾನಂತೂ ಮತ್ತೆ ಆ ದೆವ್ವನ ಈ ಊರಾಗ ನೋಡ್ಬಿಟ್ರೆ ಮತ್ತೆ ನಾನು ಬದುಕಿರಲ್ಲ ಸತ್ತೇ ಹೋಗ್ಬಿಡ್ತೀನಿ ಅನ್ನಿಸ್ತೈತೆ ಅದಕ್ಕೆ ಫಸ್ಟ್ ನಾನು ಎಸ್ಕೇಪ್ ಆಗಬೇಕು ಅಂತ ಅನ್ಕೊಬಿಟ್ಟಿದ್ದೀನಿ ಇಲ್ಲಿಂದ ಬೆಂಗಳೂರಿಗೆ ಹೊರಟೋಗ್ತೀನಿ ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಬಿಡ್ರಿ ಏನಲೇ ನೀನು ಬಿಟ್ಬಿಡೋದು ನಾವು ಬಿಡ ಮಾತೇ ಇಲ್ಲ ಕಕ್ಷ ಗಂಟೆ ಬಿಡಲ್ಲ ನಮ್ದು 20 ಲಕ್ಷ ದುಡ್ಡು ನಿನ್ನ ಹೆಂಡತಿಗೆ ಫೋನ್ ಮಾಡಲೇ ನಿನ್ನ ಹೆಂಡತಿಗೆ ಫೋನ್ ಮಾಡಿಬಿಟ್ಟು 20 ಲಕ್ಷ ರೂಪಾಯಿ ದುಡ್ಡನ್ನ ತಗೊಂಡ್ ಬಾ ಅಂತ ಹೇಳು 20 ಲಕ್ಷ ಬೇಕು ಅಂದ್ರೆ ಬೇಕಷ್ಟೇ ನಮಗೆ 20 ಲಕ್ಷದಾಗ 1 ರೂಪಾಯಿ ಕಡಿಮೆ ಇದ್ರು ನಾವೇನು ಸುಮ್ಮನೆ ಬಿಡಲ್ಲ ಮಾಡಲೇ ಮಾಡು ನಿನ್ನ ಹೆಂಡತಿಗೆ ಫೋನ್ ಮಾಡಲೇ ಮಾಡು ವಾಪಸ್ ತಗಬಾ ಅಂತ ಹೇಳು ನೀವು ದುಡ್ಡು ಕಿತ್ಕೋತೀರಾ ಅಂತಾನೇನೆ ನಾನು ಹೆಂಡತಿ ದುಡ್ಡು ಎತ್ಕೊಂಡು ಓಡೋಗ್ಬಿಟ್ಟಿರೋದು ಇನ್ನು ಅವಳು ಬಂದ್ಬಿಡ್ತಾಳ ನೋಡಿ ನೀವೇನಾರ ಮಾಡ್ಕೊಂಡು ಸಾಯಿರಿ ನನ್ಗೇನು ಮಾಡೋಕ್ಕಾಗಲ್ಲ
ಈಗ ನನ್ನ ಬಿಟ್ಬಿಡಿ, ನಾನು ಹೊರಟೋಗ್ತೀನಿ. ನಿಮ್ಮ ಸವಾಸನೇ ಬೇಡ ನನ್ಗಂತೂ. ನೀವು ನಿಮ್ಮ ಸವಾಸ ಎಲ್ಲ ನನಗೆ ಸಾಕಾಗಿ ಹೋಗ್ಬಿಟ್ಟೈತೆ. ನಿಮ್ಮಿಂದ ನಮಗೆ ನೆಮ್ಮದಿನೇ ಇಲ್ಲ. ಬಿಡಿ, ನೀವು ಸುಮ್ಮನೆನೇ ಹೋಗ್ತೀವಿ. ಏನೋ ಮನೆ ನೋಡ್ಬಿಟ್ಟೆ ತಾನೇ ತಗೊಂಡಿದ್ದು, ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಅವಾಗ್ಲೇನೆ ಬೇಡ ಅಂತ ಹೇಳ್ಬೇಕಿತ್ತು. ಈಗಾಗ್ಲೇನೆ ರಿಜಿಸ್ಟ್ರೇಷನ್ ಆಗೋಗ್ಬಿಟ್ಟೈತೆ, ಎಲ್ಲ ಆಗೋಗ್ಬಿಟ್ಟೈತೆ. ನಿಮ್ಮ ಮಗಳ ಹೆಸರ್ನಾಗ ಐತೆ. ಯಾರ ಹೆಸರ್ನಾಗೆ ಮನೆ ಇರ್ತೈತೋ ಅವ್ರನ್ನಂತೂ ಸುಮ್ಮನೆ ಬಿಡಕ್ಕಿಲ್ಲ. ಮೋಹಿನಿ ದೆವ್ವ, 2 ದೆವ್ವನು ಅಷ್ಟೇನೆ. ಭಾಳ ಅಂದರೆ ಭಾಳ ಕಾಟ ಕೊಡ್ತವೆ. 2 ಸುಮ್ಮನೆ ಬಿಡಕ್ಕಿಲ್ಲ ನಿಮ್ಮನ್ನ. ಯಾರ ಹೆಸರ್ನಾಗ ಐತೋ ಅವ್ರನ್ನ ಫಿನಿಶ್ ಮಾಡಕ್ ಬಿಡ್ತವೆ. ಆದಷ್ಟು ಬೇಗನೆ ನಿಮ್ಮ ಹೆಸರಿಂದ ಬೇರೆ ಹೆಸರಿಗೆ ಮಾಡಕ್ಕೆ ಪ್ರಯತ್ನ ಪಡಿ. ಇಲ್ಲ ಅಂತ ಹೇಳಿದ್ರೆ ಅಷ್ಟೇ, ಹರ ಹರ ಮಹಾದೇವ ಮಾಡಕ್ ಬಿಡ್ತಾರೆ ನಿಮ್ಮನ್ನ. ಸರಿನಾ ಅಪ್ಪ? ನಾನಂತೂ ಎಸ್ಕೇಪ್ ಆಗ್ತೀನಿ, ಏನಾರ ಮಾಡ್ಕೊಳ್ಳಿ. ಅಯ್ಯಯ್ಯೋ, ನನ್ನ ಹೆಸರ್ನಾಗೆ ಅಲ್ವೇನಮ್ಮ ಇರೋದು ಮನೆ, ಮತ್ ನನ್ಗೇನೆ ಏನೋ ಮಾಡ್ಬಿಡ್ತಾವ ಇವು. ಅಯ್ಯಯ್ಯೋ ಮಗಳೇ, ನಿನಗೇನಾರ ಆಗಕ್ಕೆ ನಾನು ಬಿಟ್ಬಿಡ್ತೀನಿ ನಿಮ್ಮ ಮಗಳೇ. ನಿನಗೇನು ಆಗಕ್ಕಿಲ್ಲ. ಇದಕ್ಕೇನಾರ ಬ್ಯಾರೆ ಐಡಿಯಾ ಮಾಡಬೇಕು. ಏನಾರ ಒಂದು ಐಡಿಯಾ ಕೊಡೆ ಅಮ್ಮ. ನನ್ನ ಹೆಸರ್ನಾಗ ಐತಲ್ಲಮ್ಮ, ಬ್ಯಾರೆ ಯಾರ ಹೆಸರುಗನ ಮಾಡಿಸ್ಬೇಕಲ್ಲಮ್ಮ. ಹೆಂಗ್ ಮಾಡ್ಸೋದು ಅಂತ ನಿನಗೆ ಗೊತ್ತಾಯ್ತಿಲ್ವಲ್ಲಮ್ಮ. ಯಾರಿಗನ ಬ್ಯಾರೆಗೆ ಮಾರಕಕ್ಕೆ ನೋಡೋಣ ಮನೆಯ. ಈಗ ತಾನೇ ಊರು ತುಂಬ ಬಿಲ್ಡಪ್ ಹೊಡ್ಕೊಬಿಟ್ಟು ಬಂದಿದೀವಿ. ಈಗ ಇದ್ದಕ್ಕಿದ್ದಂಗೆ ಏನಿಯ ಮಾರಬೇಕು ಅಂದ್ರೆ ಆಯ್ತದ? ಆ ದೆಯ್ಯನೇನಿಯ ಓಡ್ಸಕ್ಕೆ ಏನಾರ ಒಂದು ಪ್ಲಾನ್ ಮಾಡ್ಬೇಕಲ್ಲ. ಏನು ಮಾಡೋದು? ನನ್ನ ತಲೆನಾಗ ಏನು ಓಡ್ತಾ ಇಲ್ವೇ ಮಗಳೇ? ಅದು ಸರಿ ನೆನೆಯ, ನಮ್ಮ ಊರ್ತಾಗ ಮಂತ್ರವಾದಿ ಅವನಲ್ಲ, ದೆಯ್ಯನೆಲ್ಲನೂ ಹಂಗೆ ಹಿಡಿದ್ಬಿಟ್ಟು ಹಂಗೆ ಜೋಬ್ಗಾಕತ್ತಾನಂತೆ. ಆ ಅಪ್ಪನ ಕರ್ಕೊಂಡು ಬಂದ್ಬಿಟ್ಟು ಅವೆರಡು ದೇವನೂ ಜೋಬ್ಗಾಕೊಂಡು ಹೋಗು ಅಂತ ಹೇಳ್ಬಿಡೋಣ. 2 ದೇವನೂ ಹಂಗೆ ಎತ್ಕೊಂಡು ಜೋಬ್ಗಾಕೊಂಡು ಹೊಂಟೋಗ್ಬಿಡ್ತಾನ ಭಯ್ಯ. ಆಮೇಕಿಂದ ನಾನು ನೀನು ಆರಾಮಾಗ ಮನೆಯಾಗೇನೇ ಇರ್ಬೋದು. ದೇವುಗಳು ಕಟ್ಟನಿರಲ್ಲ, ಯಾವ ಕಟ್ಟನೂ ಇರಕ್ಕಿಲ್ಲ. ಅಯ್ಯಪ್ಪ ನಿಜವಾಗ್ಲೂ ಹಿಡ್ಕೊಂಡು ಹೋಯ್ತಾನೋ ಹಿಡ್ಕೊಂಡು ಹೋಗಿಲ್ವೋ. ಆಮೇಲೆ ಇನ್ನೂ ಎಷ್ಟು ದೇವುಗಳವೋ ಮನೆಯಾಗ ಅದನ್ನೂ ಗೊತ್ತಿಲ್ಲ. ಈಗ ಸುಮ್ಮನೆ ನನ್ನ ಹೆಸ್ರನ್ನಾಗ ಮಾಡಿಸ್ಕೊಬಿಟ್ಟು ತಪ್ಪು ಮಾಡ್ಬಿಟ್ಟೆ ನಾನು. ದರಿದ್ರು ನನ್ನ ಮಗ, ನಮ್ಗೆ ಹೆಂಗೆ ಮೋಸ ಮಾಡ್ಬಿಟ್ಟ ನೋಡು ಈ ಡಬ್ಬ ನನ್ನ ಮಗ. ಇವನಿಗೆ ಏನು ಮಾಡಬೇಕು ಅಂತಲೂ ಗೊತ್ತಾಗಲಿಲ್ಲ. ಎಷ್ಟು ಹಿಡ್ಕೊಂಡು ಹೊಡೆದ್ರು ಕಾಸು ಕೊಡಲಿಲ್ಲ. ಅಮ್ಮ ನೀನು ಹೇಳೋದೇ ಸರಿ, ಒಂದು ಕಿತ ಪ್ರಯತ್ನ ಪಡೋಣ. ಆ ದೆವ್ವ ಬಿಡ್ಸೋಣ ಹತ್ರ ಹೋಗ್ಬಿಟ್ಟು ದೆವ್ವ ಬಿಡ್ಸೋಕ್ಕೆ ಬಿಡ್ಸಕ್ಕಲ್ಲ, ದೆವ್ವನ ಹಿಡ್ಕೊಂಡು ಹೋಗಕ್ಕೆ ಕೇಳೋಣ. ಬೇಕಾದ್ರೆ ಒಂದು 10,000 ಕೊಡ್ತೀವಿ ಅಂತ ಹೇಳೋಣ. ಹಿಡ್ಕೊಂಡು ಹೋಗ್ಬಿಟ್ರೆ ಆಮೇಕಿಂದ ನೆಮ್ಮದಿಯಾಗಿ ನಾನು ನೀನು ಅದೇ ಮನೆಗೆ ಇರೋಣ. ಇನ್ನೇನು ಮಾಡೋಕ್ಕಾಗಿಲ್ಲ ಕಣಮ್ಮ. ಒಂದು ಆ ದೆವ್ವದ ಮನೆಗೆ ಇರಬೇಕು, ಇಲ್ಲಾಂದರೆ ಬೀದಿನಾಗ ಮನಿಕೋಬೇಕು. ಬೀದಿನಾಗ ಮನಿಕೊಂಡ್ರೆ ಮಾನ ಮರುವಾದಿ ಎಲ್ಲ 3 ಕಾಸು ಖರಾಜ್ ಆಯ್ತದೆ. ಊರು ಜನ ಎಲ್ಲ ನಮ್ಮನ್ನು ಆಡ್ಕೊಂಡು ಹೋಗ್ಬಿಡ್ತಾರೆ ಕಣಮ್ಮ. ಅದಕ್ಕೆ ಬೇಡ, ಹೆಂಗನ ಮಾಡ್ಬಿಟ್ಟು ಬಾ ಹೋಗಿ ಆ ಅಪ್ಪನ ಕರ್ಕೊಂಡ್ಬಿಟ್ಟು ಬಂದು ಈ ದೆಯ್ಯನ ಓಡಿಸ್ಬಿಡೋಣ. 2 ಓಡಿಸ್ಬಿಡೋಣ. ನಾವೇ ಮನೆಯಾಗ ಆರಾಮಾಗಿರೋಣ. ಮಗಳೇ, ನೀನು ಹೇಳೋ ಸರಿನೇ. ಕಷ್ಟ ಬಂದಾಗ ಧೈರ್ಯ ಗೆಡಬಾರ್ದು. ಕಷ್ಟ ಬಂದಾಗ ಎದುರಿಸ್ಬೇಕು ನಾವೇನೇ. ನಾವು ಎಂತೆಂಥವ್ರನ್ನೋ ನೋಡಿದ್ದೀವಿ. ಎಂತೆಂಥವ್ರಿಗೋ ಎದುರ್ಕೊಂಡಿಲ್ಲ. ಇಂಥ ದೆಯ್ಯ ನನಗೂ ನೀನಿನ್ನೂ ಹುಟ್ಟಿರಲಿಲ್ಲ. ಅವಾಗ ನನಗೂ ಒಂದು ಕಿತ ಕಾಟ ಕೊಟ್ಟಿತ್ತು. ನಾನು ಸುಮ್ಮನೆ ಬಿಟ್ಟಿದ್ದ, ದೆಯ್ಯದ ಕೈಯಿಂದನೇ ಎಸ್ಕೇಪ್ ಆಗ್ಬಿಟ್ಟು ಬಂದಿದ್ದೆ. ಇನ್ನು ಈ ದೆಯ್ಯ ಯಾವ ಲೆಕ್ಕ ನಮಗೆ? ಬಾ ಸರಿಯಾಗಿ ಸರಿಯಾಗಿ ಬುದ್ಧಿ ಕಲ್ಸೋಣ. ನಾವು ಕರ್ಕೊಬಿಟ್ಟು ಬರೋಣ ಬಾ. ಆ ಮಂತ್ರವಾದಿ ಉಫ್ ಅಂತ ಹೇಳ್ಬಿಟ್ಟು ಬೂದಿ ಊದ್ದ ಅಂದರೆ ದೆವ್ವಗಳೆಲ್ಲ ಆರ್ಕೊಂಡೋಗಿ ಹುಣಸೆ ಮರ ಕಚ್ಕೊಂಡಿರ್ತವೆ. ಹೌದೇನಮ್ಮ? ಈ ಶಾರದಿ ಅಂದ್ರೆ ಏನು ಅನ್ಕೊಂಡಿದ್ಯಾ? ಕೇಳಿ ಎಲ್ಲರೂ ಹೇಳ್ತಾರೆ. ಬಾ ಹೋಗೋಣ ಸುಮ್ಕೆನೇನೆ. ನಮ್ಮಮ್ಮ ಒಂಥರ ಲೇಡಿ ಡಾನ್ ಇದ್ದಂಗೆ ಎಲ್ಲ ಸರ್ ಮಾಡ್ತದೆ. ಅಯ್ಯೋ ಪುಕ್ಕ ಪುಕ್ಕ ಅಂತ ಐತಲ್ಲಪ್ಪ ಒಳಗಡೆ. ಮಗಳು ಮುಂದೆ ಮರುವಾದಿ ಹೋಯ್ತದೆ ಅಂತ ಬಿಲ್ಡಪ್ ಕೊಡ್ತಾ ಇದ್ದೀನಿ. ಆ ದೆವ್ವಗಳು ನೋಡಿದ್ರೆ ಪುಕ್ಕ 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 ಅಂತದೆ. ಏನು ಮಾಡನಿ, ನಮಗೆ ಆಚಾರವೇ ಸರಿ ಇಲ್ಲ. ಆದ್ರೂ ಪರವಾಗಿಲ್ಲ. ಹೋಗನಿ.